ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡ್ಕೊಂಡಿದ್ದಾಯಿತು. ಇನ್ನು ಮನೆ ಕಟ್ಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸ್ಬೇಕು, ಸಿಮೆಂಟ್ ಅಂತೂ ಈಗ ಪೂರ್ಥ ಕಲಬೆರಕೆ ಆಗಿ ಕೂತಿದೆ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ, ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳು ನಿಮ್ಮ ಬದುಕಿನಲ್ಲಿ ಯಾವ ರೀತಿಯ ಶುಭ ಅಥವಾ ಅಶುಭದ ಫಲಗಳನ್ನು ಕೊಡಬಹುದು ಅನ್ನೋದನ್ನು ಸಹ ನೋಡೋಣ. ಇನ್ನು 13ನೇ ತಾರೀಕು 9ನೇ ತಿಂಗಳು 2025ಕ್ಕೆ ತುಲಾರಾಶಿಗೆ ಕುಜನು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 14ನೇ ತಾರೀಕು 9ನೇ ತಿಂಗಳು 2025ಕ್ಕೆ ಸಿಂಹರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. 15ನೇ ತಾರೀಕು 9ನೇ ತಿಂಗಳು 2025ಕ್ಕೆ ಕನ್ಯಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 17ನೇ ತಾರೀಕು 9ನೇ ತಿಂಗಳು 2025ಕ್ಕೆ ರವಿಯು ಕನ್ಯಾ ರಾಶಿಗೆ ಸಂಕ್ರಮಣ ಮಾಡ್ತಾ ಇದ್ದಾನೆ. ಸೆಪ್ಟೆಂಬರ್ ತಿಂಗಳ ಮಾಸ ವಿಶೇಷತೆ ಏನು ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ಸೆಪ್ಟೆಂಬರ್ನಲ್ಲಿ ಒಂದಲ್ಲ ಎರಡಲ್ಲ ಹಲವು ವಿಶೇಷಗಳು ಇರ್ತಕ್ಕಂಥದ್ದು. ಗಣಪತಿ ಹಬ್ಬವನ್ನು ಮುಗಿಸ್ಕೊಂಡು ಒಂದು ಸ್ವಲ್ಪ ದಿನಗಳಾಗಿರುತ್ತೆ. ಅಷ್ಟೊತ್ತಿಗೆ ಶುರುವಾಗ್ಬಿಡತ್ತೆ ನಮಗೆ ಅನಂತ ಪದ್ಮನಾಭ ವ್ರತ 6ನೇ ತಾರೀಕು. ಅದೇ ರೀತಿಯಾಗಿ 7ನೇ ತಾರೀಕು ಅನಂತನ ಹುಣ್ಣಿಮೆ, ಜೊತೆಗೆ ರಾಹು ಜಯಂತಿಯನ್ನು ಸಹ ನಾವು ಮಾಡ್ತೀವಿ. ಇನ್ನು 8ನೇ ತಾರೀಕು ಪಕ್ಷಾರಂಭ, ಪಿತೃಪಕ್ಷದ ಆರಂಭ. ಪಿತೃಪಕ್ಷವನ್ನು ನೀವು ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡೋದ್ರಿಂದ ಏನು ಅನುಕೂಲ ಮತ್ತು ಪಿತೃಪಕ್ಷದ ಮಹತ್ವಗಳೇನು ಅನ್ನೋದನ್ನು ಮುಂದಿನ ಒಂದು ಸಂಚಿಕೆಗಳಲ್ಲಿ, ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಅದನ್ನು ಸಹ ತಪ್ಪದೆ ನೋಡಿ. ಇನ್ನು ಈ ಒಂದು ಸಂದರ್ಭದಲ್ಲಿ ಸೆಪ್ಟೆಂಬರ್ನಲ್ಲಿ ಇನ್ನು 10ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು. 14ನೇ ತಾರೀಕು 9ನೇ ತಿಂಗಳು ಇರುವಂತಹದ್ದು ಕೃಷ್ಣ ಜಯಂತಿ. ಇಲ್ಲಿ ಎರಡೆರಡು ರೀತಿಯಲ್ಲಿ ಒಂದು ಕೃಷ್ಣ ಜಯಂತಿಯನ್ನು ಮಾಡ್ತಾರೆ. ಒಂದು ಭದ್ರ ಮಾಸದಲ್ಲಿ ಅಂದರೆ ಭಾದ್ರಪದ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ. ಉತ್ತರ ಭಾರತದಲ್ಲಿ ಆಲ್ಮೋಸ್ಟ್ ಭದ್ರ ಮಾಸದಲ್ಲಿ ಅಂದರೆ ಭಾದ್ರಪದ ಮಾಸದಲ್ಲಿ ಮಾಡ್ತಕ್ಕಂಥದ್ದು. ಇನ್ನು ನಾವು ಶ್ರಾವಣ ಮಾಸದಲ್ಲಿ ಇಲ್ಲಿ ಸೌತ್ ಇಂಡಿಯನ್ಸ್ ತುಂಬ ಜನ ಮಾಡ್ತಾರೆ. ಆದರೆ ಕೃಷ್ಣನ ಒಂದು ಜನ್ಮ ಯಾವಾಗ ಆಗಿತ್ತು ಅಂದರೆ ಅದು ಭಾದ್ರಪದ ಮಾಸವೇ ಹೊರತು ಬೇರೆ ಇನ್ಯಾವುದೇ ಶ್ರಾವಣ ಮಾಸ ಅಲ್ಲ. ಆದರೆ ಅದು ಯಾವಾಗ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡು ಅದು ಯಾವಾಗ ಈ ರೀತಿಯಾದಂಥ ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ಖಂಡಿತವಾಗೂ ಕೆಲವೊಮ್ಮೆ ಗೊತ್ತೇ ಆಗೋದಿಲ್ಲ. ಯಾವಾಗ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಜೊತೆಗೆ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರ ಬಂದಾಗ ಕೃಷ್ಣನ ಜನನವಾಗುತ್ತೆ. ಆ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರ ಬಂದಾಗ ಆ ಒಂದು ದಿನವನ್ನು ಕೃಷ್ಣ ಜಯಂತಿ ಅಂತ ಕರಿತೀವಿ. ಕೆಲವೊಮ್ಮೆ ನಕ್ಷತ್ರ ಬರೋದಿಲ್ಲ, ಬರೀ ತಿಥಿ ಮಾತ್ರವಿರುತ್ತೆ. ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಆಗ ಕೃಷ್ಣ ಜನ್ಮಾಷ್ಟಮಿ. ಜಯಂತಿಗೂ ಮತ್ತು ಕೃಷ್ಣ ಜನ್ಮಾಷ್ಟಮಿಗೂ ವ್ಯತ್ಯಾಸ ಇಷ್ಟೇ. ನಕ್ಷತ್ರ ಸಮೇತ ಬಂದರೆ ಜಯಂತಿ, ನಕ್ಷತ್ರ ಬರದೆ ಬರೀ ತಿಥಿ ಮಾತ್ರ ಬಂತ ಅದು ಅಷ್ಟಮಿ.
ಅಂದರೆ ಹುಟ್ಟಿದ ಹಬ್ಬ ಅಂತ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಮಹಾನವಮಿ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ ಇದನ್ನು. ಈ ಒಂದು ಪರ್ವಕಾಲ ನಿಮ್ಮೆಲ್ಲರ ಬದುಕಿನಲ್ಲಿ ಮತ್ತೊಮ್ಮೆ ನಾವು ಅಮಾವಾಸ್ಯ ಬೆಳ್ಳಿ ತಾಯತವನ್ನು ಮಾಡ್ತಾ ಇದ್ದೇವೆ. ಈ ಮಹಾಲಯ ಅಮಾವಾಸ್ಯೆ ಅನ್ನುವಂಥದ್ದೇನಿದೆಯಲ್ಲ, ಬಹಳ ಘನಘೋರವಾದ ಅಮಾವಾಸ್ಯೆಗಳಲ್ಲಿ ಇದು ಸಹ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಕ್ಕಂಥದ್ದು. ಇಲ್ಲಿರುವಂತಹ ಈ ಅಮಾವಾಸ್ಯೆ ಎಷ್ಟು ಶಕ್ತಿಶಾಲಿ ಅಂತ ಹೇಳಿದರೆ ಎರಡೂ ರೀತಿಯಲ್ಲೂ ಸಹ ಉಪಯೋಗಕ್ಕೆ ಬರುತ್ತೆ. ಸಾತ್ವಿಕದ ಉಪಾಸನೆಗಳಿಗೂ ಮತ್ತು ತಾಮಸಿಕದ ಉಪಾಸನೆಗಳಿಗೂ ನೀವು ಯಾವ ರೀತಿಯಾಗಿ ಈ ಅಮಾವಾಸ್ಯೆಯನ್ನು ಉಪಯೋಗಿಸಿಕೊಳ್ತೀರೋ ಆ ರೀತಿಯಾದ ಫಲಗಳನ್ನು ಅದು ಕೊಡುತ್ತೆ. ಸೊ ಹಾಗಾಗಿ ಇಂತಹ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ನಿಮಗೆ ಇರುವಂತಹ ಇನ್ಯಾವುದೇ ದೃಷ್ಟಿದೋಷಗಳು, ಕೃತ್ರಿಮ ದೋಷಗಳು, ಮಾಟಮಂತ್ರ ದೋಷಗಳು, ಜೀವನದಲ್ಲಿ ಅಭಿವೃದ್ಧಿಯೇ ಆಗ್ತಾ ಇಲ್ಲ ಅನ್ನುವಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೂ ಈ ಭಾದ್ರಪದ ಅಮಾವಾಸ್ಯೆಯ ಪ್ರಯುಕ್ತ ಮಾಡ್ತಾ ಇರತಕ್ಕಂತಹ ರಜತ ಮೂಲಿಕಾ ತಾಯತವನ್ನು ನೀವು ಕತ್ತಿನಲ್ಲೋ, ಕೈನಲ್ಲೋ, ಸೊಂಟದಲ್ಲೋ ಧರಿಸೋದ್ರಿಂದ ನಿಮಗೆ ಆದಷ್ಟು ಒಳ್ಳೆ ರೀತಿಯ ರಿಸಲ್ಟ್ಸ್ ಬರುತ್ತೆ. ಈಗಾಗಲೇ ಮುಂಚೆ ಪ್ರತಿ ಸಲ ಅಮಾವಾಸ್ಯೆ ಬಂದಾಗಲೂ ಹೇಳ್ತಾ ಇದ್ವಿ, ತುಂಬ ಜನ ಅದನ್ನು ತೆಗೆದುಕೊಳ್ತಾ ಇದ್ದೀರಿ. ಎಷ್ಟೊಂದು ಜನ ಆ ಸಮಯದಲ್ಲಿ ಆಗದೇ ಇರೋರು ಗುರುಗಳೇ ಮತ್ತಿನ್ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಈಗ ಆ ಪರ್ವಕಾಲ ಬಂದಿದೆ, ಮೂಲಿಕಾ ತಾಯ್ತವನ್ನು ತರಿಸ್ಕೊಂಡು ನೀವು ಧರಿಸ್ಕೊಳ್ಳಿ, ಅದರ ಅನುಕೂಲತೆಯನ್ನು ಸಹ ಪಡ್ಕೊಳ್ಳಿ. ಶುಭವಾಗಲಿ. ಇದಾಗಿತ್ತು ಸೆಪ್ಟೆಂಬರ್ ತಿಂಗಳ ವಿಶೇಷ. ಇನ್ನು ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ಗಮನಿಸೋಣ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ಸೆಪ್ಟೆಂಬರ್ನ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಅಷ್ಟಮ ಗುರುವಿನ ಪ್ರಭಾವ, ಅದೇ ರೀತಿಯಾಗಿ ನಿಮಗೆ ಪಂಚಮ ಶನಿಯ ಪೀಡೆ. ಇನ್ನು ಸಪ್ತಮಾಧಿಪತಿಯು ಕೇತು ಮತ್ತು ರಾಹುವಿನಿಂದ ಬಾಧಿತರು. ಅನುಕೂಲ ಸ್ಥಿತಿಯನ್ನ ತಂದುಕೊಡುವಂತಹ ಗ್ರಹದ ಪರಿಸ್ಥಿತಿ ಅಂತ ಹೇಳಿದ್ರೆ, ಲಾಭಾಧಿಪತಿಯಾದಂತಹ ಬುಧನು ಮತ್ತು ಕರ್ಮಾಧಿಪತಿಯಾದಂತಹ ರವಿಯು ಇಬ್ಬರು ಸುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ಒಳ್ಳೆ ಸ್ಥಾನದಲ್ಲಿದ್ದಾರೆ. ಇನ್ಮಿಕ್ಕ ಗ್ರಹದ ಬಲಾಬಲಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಅಂತಹ ಚೆನ್ನಾಗಿಲ್ಲ. ಒಟ್ಟಾರೆಯಾಗಿ ಕೇವಲ 2 ರಿಂದ 3 ಗ್ರಹಗಳ ಬಲ ಮಾತ್ರ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಇರೋದ್ರಿಂದ ಕುಟುಂಬದಲ್ಲಿ ಬಹಳ ಕಿರಿಕಿರಿಯಾದ ವಾತಾವರಣ, ನೀವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಬದುಕುಗಳು ಹದಗೆಡ್ತಾ ಹೋಗುತ್ತೆ. ಈ ತಿಂಗಳಿನಲ್ಲಿ ನಿಮಗೆ ಬಹಳ ಆರೋಪ, ಅಪವಾದ ಮತ್ತು ಎಲ್ಲಾ ವಿಚಾರಗಳಲ್ಲೂ ಗೊಂದಲಗಳು, ತಾಪತ್ರಯಗಳು ಉಂಟಾಗ್ತಾ ಬರುತ್ತೆ. ನಿಮ್ಮ ಜೀವನದಲ್ಲಿದ್ದಂತಹ ಅನೇಕ ವಿಧದ ಏಳಿಗೆಗಳಿಗೆ ಬೇಕಾಗಿದ್ದಂತಹ ಎಲ್ಲಾ ವ್ಯವಸ್ಥೆಯು ಸಹ ಕತ್ತರಿಸಿ ಹೋಗ್ತಕ್ಕಂಥದ್ದು, ಅಶಾಂತಿಯುತವಾದಂತಹ ವಾತಾವರಣ ಜಾಸ್ತಿ ತಾಂಡವ ಆಡ್ತಕ್ಕಂಥದ್ದು, ನಿಮ್ಮ ಕಾರ್ಯಗಳಲ್ಲಿ ವಿಕಲ್ಪತೆಗಳು ಉಂಟಾಗುವಂಥದ್ದು, ಮಾನಸಿಕವಾಗಿ ವ್ಯಾಕುಲತೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮನೆಯ ಒಳಗಡೆ ಬಹಳ ಸಂದಿಗ್ಧ ಮತ್ತು ಸಂಕಟಮಯವಾದ ವಾತಾವರಣ, ಸಂಗಾತಿಯೊಟ್ಟಿಗೆ ವೈಮನಸ್ಯ, ಗಂಡ ಹೆಂಡತಿ ಜಗಳ ಜೊತೆಗೆ ಸಂಗಾತಿಯೊಟ್ಟಿಗೆ ಜಗಳ ಬಹಳ ವಿಪರೀತ ತಾರಕಕ್ಕೆ ಹೋಗತಕ್ಕಂಥದ್ದು, ಮತ್ತು ಆರೋಗ್ಯದಲ್ಲೂ ಬಹಳ ಏರುಪೇರುಗಳು ಉಂಟಾಗುತ್ತೆ. ವಿಪರೀತ ಮೂಡ್ ಸ್ವಿಂಗ್ ಆಗೋದು, ವೆರಿಕೋಸ್ ಪ್ರಾಬ್ಲಮ್ ಇದ್ರೆ, ಮತ್ತು ಈಗ ಬಾಣಂತನ ಮಾಡ್ಕೊಳ್ತಾ ಇರತಕ್ಕಂತಹ ಹೆಣ್ಮಕ್ಳಿಗೂ ಬಹಳ ಕಷ್ಟ ಆರೋಗ್ಯದಲ್ಲಿ. ಇದ್ದಕ್ಕಿದ್ದ ಹಾಗೆ ಈ ಕೆಳ ಹೊಟ್ಟೆಯ ಭಾಗ ಬಹಳ ನೋವಾಗ್ತಕ್ಕಂಥದ್ದು, ಸೊಂಟ ನೋವು ಬರುವಂಥದ್ದು, ತಲೆ ಸುತ್ತು ಜಾಸ್ತಿ ಆಗುವಂಥದ್ದು, ಹಾಲು ಸರಿಯಾಗಿ ಬರದೆ ಹಿಂಸೆ ಆಗುವಂಥದ್ದು, ಈ ರೀತಿಯಾದೆಲ್ಲ ಆಗತ್ತೆ. ಆದ್ರೆ ಈಗಿನ ಕಾಲಕ್ಕೆ ಏನಾಗುತ್ತೆ, ಬಾಣಂತನ ಯಾರು ಸರಿಯಾಗಿ ಮಾಡಿಸ್ಕೊಳ್ಳೋದೇ ಇಲ್ಲ. ಕೆಲವೊಂದಷ್ಟು ಪಥ್ಯಗಳಿರ್ಬೇಕು, ಕೆಲವೊಂದು ರೀತಿ ರಿವಾಜುಗಳಲ್ಲಿ ನಡ್ಕೊಳ್ಬೇಕು, ಆ ಥರದ್ದು ಏನೂ ಇಲ್ಲ. ಒಂದು ಮಾಡಿದ್ರೆ ಕಷ್ಟ, ಇನ್ನೊಂದು ಮಾಡಿದ್ರೆ ಕಷ್ಟ. ಹಿಂಗಾಗ್ಬಿಡತ್ತೆ ಅಂದ್ರೆ ಆರತಿ ತಗೊಂಡ್ರೆ ಉಷ್ಣ ಆಗತ್ತೆ, ತೀರ್ಥ ತಗೊಂಡ್ರೆ ಶೀತ ಆಗತ್ತೆ ಅನ್ನೋ ರೀತಿನಲ್ಲಿ ಅವರ ಬದುಕುಗಳನ್ನ ಸಾಗಿಸ್ತಾ ಹೋಗ್ತಾ ಇರ್ತಾರೆ.
ಬಟ್ ತುಂಬಾನೇ ಹಳೆ ಕಾಲದಲ್ಲಿ ಅದ್ರ ಬಗ್ಗೆ ತುಂಬಾ ಕಟ್ಟುನಿಟ್ಟಾಗಿ ಮಾಡೋರು, ಹಾಗಾಗಿ ಅವ್ರಿಗೆ ಆರೋಗ್ಯ ತುಂಬಾ ಚೆನ್ನಾಗಿರೋದು. ಈಗ ಹೆಣ್ಮಕ್ಳಿಗೆ ಯಾಕೆ 35-40 ಆಗ್ತಾ ಇದ್ದ ಹಾಗೇನೆ ಸೊಂಟ ನೋವು, ಕಾಲು ನೋವು, ಸುಸ್ತು, ನಮ್ಗೆ ಆಗಲ್ಲ. ಹಿಂದಿನ ಕಾಲದಲ್ಲಿ ಎಷ್ಟೆಷ್ಟು ಕೆಲಸ ಮಾಡೋರು. ಇವಾಗ ಯಾಕೆ ಆ ರೀತಿಯಾಗಿ ಆಗ್ತಾ ಇಲ್ಲ ಅಂದ್ರೆ, ಒಂದು ಕೆಲಸಗಳೆಲ್ಲ ಮಿಷಿನ್ಗಳು ಮಾಡ್ತಾ ಇರೋದು, ಅದ್ರ ಜೊತೆಗೆ ಮಕ್ಕಳಾದ ಬಾಣಂತನ ಸರಿಯಾಗಿ ಆಗದೆ ಇರೋದು ತುಂಬಾ ಡೇಂಜರಸ್. ಅದು ಲೈಫಿಗೆ ತುಂಬಾ ಕಷ್ಟ ಆಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ಹಿನ್ನಡೆ ಉಂಟಾಗುತ್ತೆ. ನೀವು ನಿರೀಕ್ಷೆ ಮಾಡಿದಷ್ಟು ಆದಾಯ ಈ ಒಂದು ತಿಂಗಳಲ್ಲಿ ಬರದೆ ಹೋಗಬಹುದು. ವೃತ್ತಿಪರ ವ್ಯವಹಾರಗಳು ಬಹಳ ನಷ್ಟವನ್ನ ತಂದುಕೊಡುತ್ತೆ. ಸಂಗಾತಿಯೊಟ್ಟಿಗೆ ಒಂದಷ್ಟು ಬಹಳ ವೈಷಮ್ಯಗಳನ್ನ ಬೆಳೆಸ್ಕೊಳ್ತಕ್ಕಂಥದ್ದು, ಕೆಲವೊಂದು ಏನಾದ್ರು ಡಿವೋರ್ಸ್ ಕೇಸ್ಗಳು ನಡೀತಾ ಇದ್ರೆ ಡಿವೋರ್ಸ್ಗಳಾಗ್ತಕ್ಕಂಥದ್ದು, ಆ ರೀತಿಯಾಗೆಲ್ಲ ಆಗುತ್ತೆ. ಒಂದು ಸಂತೋಷದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಿರುದ್ಯೋಗಿಗಳಿಗೆ ಮಾತ್ರ ಅತ್ಯಂತ ಅನುಕೂಲಕದಾಯವಾದಂತಹ ಕೆಲಸಗಳು ನಿಮ್ಮ ಬದುಕಿಗೆ ಸಿಗ್ತಕ್ಕಂಥದ್ದು. ನೀವು ಇಚ್ಛೆ ಪಟ್ಟು ಕನಸು ಪಡ್ತಾ ಇದ್ದಂತಹ ಕೆಲಸ, ಉದ್ಯೋಗ ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಆಗುತ್ತೆ. ಇನ್ನು ತಿಂಗಳ ಕೊನೆಯಲ್ಲಿ ಸಣ್ಣ ಪುಟ್ಟ ಆರ್ಥಿಕ ಸಮಸ್ಯೆಗಳಿಂದ ನೀವು ಆಚೆ ಬರೋದಕ್ಕೆ ಸಾಧ್ಯ ಇದೆ. ಇನ್ನು ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟವನ್ನೇ ನೋಡ್ತೀರಾ, ಹುಷಾರಾಗಿರಿ. ಈ ಒಂದು ತಿಂಗಳು ಯಾಕೋ ಚೆನ್ನಾಗಿಲ್ಲ. ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ವಿಚಾರದಲ್ಲೂ ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಬಹಳ ಜಾಗ್ರತೆಯಾಗಿರಬೇಕು. ಕೆಲವೊಮ್ಮೆ ಎಂಥ ಪೀಡಾಕಾರಕವಾಗತ್ತೆ ಅಂದ್ರೆ, ನೀವು ಮನೆ ಬಿಟ್ಟೆ ಹೊರಗೆ ಹೋಗ್ಬಿಡಬೇಕು ಪರಿಸ್ಥಿತಿಗಳು, ಆ ರೀತಿಯಾಗಿ ಆಗುತ್ತೆ. ಹುಷಾರ್. ಯಾರಿಗೂ ಎದುರು ಹಾಕೊಳ್ಳೋದು ಬೇಡ, ಯಾರಿಗೂ ಎದುರು ಮಾತಾಡೋದು ಬೇಡ, ಯಾರ ಎದುರು ವೈರತ್ವ ಕಟ್ಕೊಳ್ಳೋದು ಬೇಡ, ಯಾರಿಗೂ ಸಹಕರಿಸೋದು ಬೇಡ, ಯಾರಿಂದನೂ ಮನ್ನಿಸ್ಕೊಳ್ಳೋದು ಬೇಡ. ನೀವಾಯ್ತು, ನಿಮ್ ಪಾಡಾಯ್ತು, ನಿಮ್ ಜೀವನ ಆಯ್ತು ಅಂತ ಇದ್ದು ಬಿಡಿ, ಎಲ್ಲಾನು ಚೆನ್ನಾಗಾಗುತ್ತೆ. ನೀವು ಬೇರೆಯವರಿಗೆ ಮಾಡ್ತೀನಿ ಅಂತ ಹೋದ್ರೇನೆ ಈ ತಿಂಗಳು ನಿಮ್ಗೆ ಸಮಸ್ಯೆಗಳು ಬರುವಂತಹದ್ದು. ಸೊ ಹಾಗಾಗಿ ಮೊದಲು ನೀವು ಅದನ್ನ ನಿಲ್ಲಿಸಿ. ಅದನ್ನ ನಿಲ್ಸಿದ್ರೇನೆ ನಿಮ್ಗೆ ಅನುಕೂಲಗಳು ಆಗುವಂಥದ್ದು. ಇನ್ನು ನಿಮ್ಮ ಕುಟುಂಬದ ಹಿರಿಯರ ಅನಾರೋಗ್ಯನೂ ಸಹ ನಿಮ್ಗೆ ಈ ಒಂದು ತಿಂಗಳು ಬಹಳ ತಾಪತ್ರೆಗಳನ್ನು ಕೊಡಬಹುದು. ಜೊತೆಗೆ ಸ್ಲೀಪಿಂಗ್ ಡಿಸಾರ್ಡರ್ಗಳು ಬರ್ತಕ್ಕಂಥದ್ದು, ಇರ್ರೆಗ್ಯುಲರ್ ಸ್ಲೀಪ್ ಉಂಟಾಗ್ತಕ್ಕಂತಹದ್ದು, ಮತ್ತೆ ಏನೂ ನಿಮ್ಗೆ ಗೊತ್ತೇ ಆಗೋದಿಲ್ಲ, ಇದಕ್ಕಿದ್ದ ಹಾಗೆ ಯಾವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಒಂದ್ ರೀತಿಯಾಗಿ ತುಂಬಾ ಯಾವುದೋ ಒಂದು ಸಂಕಷ್ಟದ ಕೂಪದಲ್ಲಿ ಬಿದ್ದ ಹಾಗೆ ಅನ್ನಿಸ್ತಾ ಇರುತ್ತೆ. ಬಟ್ ಧೈರ್ಯವಾಗಿತ್ತು ಜೀವನ ಮುಂದುವರಿಸಿ, ಎಲ್ಲರೂ ಸಹ ಸರಿ ಹೋಗ್ತಕ್ಕಂತಹ ವಾತಾವರಣ ಇರುತ್ತೆ. ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವರಿಗೆ ಕಾರ್ಯಕ್ಷೇತ್ರದಲ್ಲಿ ಹಿನ್ನಡೆಗಳು ಉಂಟಾಗುತ್ತವೆ. ಬಂಧು ಮಿತ್ರರ ವಿರೋಧಾಭಾಸಗಳು ಜಾಸ್ತಿ ಆಗತಕ್ಕಂತಹದ್ದು. ಜೊತೆಗೆ ಕೌಟುಂಬಿಕ ಜೀವನ ಬಹಳ ಹದಗೆಟ್ಟು ಹೋಗುತ್ತೆ. ಸಮಾಧಾನ ಅನ್ನುವಂಥದ್ದು ಜೀವನದಲ್ಲಿ ಇರುವುದಿಲ್ಲ. ಅತ್ಯಧಿಕವಾಗಿ ಆಗ್ತಕ್ಕಂತಹ ಖರ್ಚು, ಅಲ್ಪ ಲಾಭ, ಆರ್ಥಿಕ ಮುಗ್ಗಟ್ಟು, ಒಂದಲ್ಲ ಎರಡಲ್ಲ ಸಮಸ್ಯೆಗಳು ನಿಮಗೆ ಈ ಒಂದು ತಿಂಗಳು. ಬಹಳ ಜಾಗ್ರತೆಯಿಂದ ವೃಶ್ಚಿಕ ರಾಶಿಯವರು ಇರಬೇಕಾಗತ್ತೆ. ಹೇಳೋ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಸರ್ವ ಕಾರ್ಯವು ಸಿದ್ಧಿಯಾಗಿ ನಿಮ್ಮ ಜೀವನದಲ್ಲಿ ಏಳಿಗೆ ಆಗ್ಬೇಕು ಅಂತಂದ್ರೆ ಒಂದು ಪರಿಹಾರವನ್ನು ಹೇಳ್ತೀವಿ, ಅದನ್ನು ಮಾಡ್ಕೊಳ್ಳಿ. ಇದೇ ಭಾದ್ರಪದ ಅಮಾವಾಸ್ಯೆ ಎಂದು ತಯಾರು ಮಾಡುವಂತಹ ಸರ್ವ ಕಾರ್ಯ ಸಿದ್ಧಿ ರಜತ ತಾಯತವನ್ನ ನಿಮ್ಮ ದೇಹದಲ್ಲಿ, ಕತ್ತನಲ್ಲಾಗ್ಲಿ, ತೋಳಿನಲ್ಲಾಗ್ಲಿ, ಸೊಂಟದಲ್ಲಾಗ್ಲಿ ಧರಿಸ್ಕೊಳ್ಳಿ. ಆದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅತ್ಯದ್ಭುತವಾದಂತಹ ರಿಸಲ್ಟ್ ಅನ್ನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಮಾವಾಸ್ಯೆಯ ಪರ್ವಕಾಲದಲ್ಲಿ ತಯಾರು ಮಾಡ್ತಕ್ಕಂತಹ ಆ ಒಂದು ತಾಯತ ನಿಮ್ಮ ಬದುಕಿನಲ್ಲಿ ಸಣ್ಣ ಪುಟ್ಟ ದೃಷ್ಟಿ ದೋಷಗಳು, ಮಾಟಮಂತ್ರ ದೋಷಗಳು, ಕಾರ್ಯಗಳಾಗ್ತಾ ಇರೋದಿಲ್ಲ, ಇವತ್ತು ನಾಳೆ ನಾಡದ್ದು ಅಂತ ಹೇಳಿ ಆಟ ಆಡಿಸ್ತಾ ಇರ್ತಾರೆ, ಅದೆಲ್ಲ ಸಹ ನಿಮ್ಗೆ ಒಂದು ಬದಲಾವಣೆ ಆಗಿ ನಿಮಗೆ ಕಾರ್ಯಸಿದ್ಧಿ ಆಗುವಂಥದ್ದನ್ನ ಮಾಡಿಕೊಡುತ್ತೆ. ಹಾಗಾಗಿ ಆ ತಾಯತವನ್ನು ಧರಿಸ್ಕೊಳ್ಳಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ ಫೋನ್ ಮಾಡಿ, ಅವ್ರು ನಿಮ್ಗೆ ಡೀಟೇಲ್ಸ್ ಹೇಳ್ತಾರೆ ಅಂತ ಹೇಳ್ತಾ, ಈ ಒಂದು ವೃಶ್ಚಿಕ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ ತಿಳ್ಕೊಂಡಿದ್ದಾಯ್ತು. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನುಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಈಗಾಗಲೇ ಇರುವಂತಹ ಮರಗಳನ್ನು ನಾವು ಕಾಪಾಡಿಕೊಳ್ಳೋಣ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೆರಡು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ಮುಂದಿನ ದಿನಮಾನಗಳಲ್ಲಿ ಅವು ಬೆಳೆದು ನಿಂತು ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡುತ್ತೆ. ಪ್ರಕೃತಿ ಚೆನ್ನಾಗಿರುತ್ತೆ. ಪ್ರಕೃತಿ ಚೆನ್ನಾಗಿದ್ದರೆ ನಾವೆಲ್ಲರೂ ಸಹ ಚೆನ್ನಾಗಿ ಇದ್ದ ಹಾಗೆಯೇ.
ಈ ಸಣ್ಣ ಕೆಲಸವನ್ನು ಮಾಡಿ. ಶುಭವಾಗಲಿ ನಿಮಗೆ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಈ ಒಂದು ತಿಂಗಳಲ್ಲಿ ಸುಬ್ರಹ್ಮಣ್ಯ ದಂಡಕಂ ಸ್ತೋತ್ರದ ಪಠಣವನ್ನ ಪ್ರತಿನಿತ್ಯ ಸಂಜೆ ಹೊತ್ತು ಮಾಡ್ತಾ ಬನ್ನಿ. ಆದಷ್ಟು ಬೇಗ ನಿಮ್ಗೆ ಅನುಕೂಲವಾಗುತ್ತೆ, ಸರ್ವಕ್ಕೂ ಸಹ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಮಾಸ ಭವಿಷ್ಯ ವಿಡಿಯೋವನ್ನ ಇಲ್ಲಿ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.